ಈಗ ಇರಾನ್ ವರ್ಸಸ್ ಇಸ್ರೇಲ್ ನಡುವೆ ದೊಡ್ಡ ಕದನ ನಡೀತಾ ಇದೆ. ಯುದ್ಧನೇ ಅಂತ ಅನ್ಕೊಳ್ಳೋಣ, ಯುದ್ಧನೇ ನಡೀತಾ ಇದೆ. ಈ ಯುದ್ಧಕ್ಕೆ ಕಾರಣ ಏನು? ಈ ಎರಡೂ ರಾಷ್ಟ್ರಗಳ ನಡುವೆ ಇರುವಂತ ದ್ವೇಷ ಆದ್ರೂ ಏನು? ಇಷ್ಟು ದೊಡ್ಡ ಮಟ್ಟದಲ್ಲಿ ಯಾಕೆ ಯುದ್ಧವನ್ನ ಸಾರಿದಾವೆ ಈ ಎರಡೂ ದೇಶಗಳು? ಅದರಲ್ಲೂ ಇಸ್ರೇಲ್ ಏಕಾಏಕಿಯಾಗಿ ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ಏನು ಕಾರಣ? ಇರಾನ್ ಪ್ರತ್ಯುತ್ತರವನ್ನ ಕೊಡೋದಕ್ಕೆ ಏನು ಕಾರಣ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಇಸ್ರೇಲ್ ದೇಶ ಯಹೂದಿಗಳ ಅಸ್ತಿತ್ವವೇ ಇರಾನ್ಗೆ ಇಷ್ಟ ಇಲ್ಲ. ಇಸ್ರೇಲ್ ಸರ್ವನಾಶಕ್ಕೆ ಇರಾನ್ ಪಣ ತೊಟ್ಟು ಹೋರಾಡ್ತಾ ಇದೆ. ಇಸ್ರೇಲ್ನ ಸರ್ವನಾಶ ಆಗಬೇಕಷ್ಟೇ ಇರಾನ್ನ ಉದ್ದೇಶ ಇದು. ಇರಾನ್ ಪ್ರತಿ ಹೆಜ್ಜೆಗೂ ಅಡ್ಡಗಾಲು ಇಡುತ್ತಲೇ ಇದೆ ಇಸ್ರೇಲ್. ಹಲವು ಬಾರಿ ಇರಾನ್ ಅಣ್ವಸ್ತ್ರ ತಯಾರಿ ನಾಶ ಮಾಡಿರುವ ಇಸ್ರೇಲ್. ಅಣ್ವಸ್ತ್ರ ತಯಾರಿ ಮಾಡ್ತಾರೆ ಅಂತ ಸುದ್ದಿ ಬಂದರೆ ಮುಗಿದೇ ಹೋಯಿತು, ಅದು ಮುಗೀತು ಅಲ್ಲಿಗೆ ಕತೆ. ಈ ಬಾರಿ ಇರಾನ್ ಅಣ್ವಸ್ತ್ರ ವಿಜ್ಞಾನಿಯನ್ನು ಇಸ್ರೇಲ್ ಕೊಂದಾಕಿದೆ. ಇರಾನ್ ಅಣ್ವಸ್ತ್ರ ತಯಾರಿ ಮಾಡ್ತಾ ಇದೆ. ಇಸ್ರೇಲ್ಗೆ ಅದು ಬೇಕಾಗಿಲ್ಲ. ಯಾವುದೇ ಕಾರಣಕ್ಕೂ ಇರಾನ್ ಅಣ್ವಸ್ತ್ರ ಹೊಂದುವ ಹಾಗಿಲ್ಲ. ಇರಾನ್ಗೆ ಅಣ್ವಸ್ತ್ರ ಸಿಕ್ಕರೆ ಉಗ್ರರ ಕೈಗೆ ಅಣು ಬಾಂಬ್ ಸಿಗುವ ಭೀತಿ ಇದೆ. ಹಮಾಸ್, ಹಿಜ್ಬುಲ್ಲಾ ಉಗ್ರರನ್ನ ಇರಾನ್ ಬಹಿರಂಗವಾಗಿ ಬೆಂಬಲ ಕೊಡುತ್ತೆ. ಸೊ ಅದು ಇಸ್ರೇಲ್ಗೆ ಇಷ್ಟ ಇಲ್ಲ. ಇಸ್ರೇಲ್ ಅಲ್ಲ, ಜಗತ್ತಿಗೆ ಇಷ್ಟ ಇಲ್ಲ. ಇರಾನ್ ಇಸ್ರೇಲ್ ಸಂಘರ್ಷಕ್ಕೆ ಧರ್ಮವೇ ಮೂಲ ಕಾರಣ. ಪೈಗಂಬರ್ ಭೂಮಿಯಲ್ಲಿ ಇಸ್ರೇಲ್ ಇರೋದು ಇರಾನ್ಗೆ ಇಷ್ಟ ಇಲ್ಲ. ಪೈಗಂಬರ್ ಭೂಮಿಯಲ್ಲಿ ಇಸ್ರೇಲ್ ದೇಶ, ಯಹೂದಿಗಳ ಅಸ್ತಿತ್ವವೇ ಇರಾನ್ಗೆ ಇಷ್ಟ ಇಲ್ಲ. ಬಹಳ ಪ್ರಮುಖವಾಗಿ ಇರಾನ್ ಅನ್ನೋದು ಧರ್ಮಾಧಾರಿತ ದೇಶ. ಅದು ಧರ್ಮವನ್ನು ಅತಿ ಹೆಚ್ಚಾಗಿ ಪ್ರೀತಿಸುವಂಥ ದೇಶ. ಧರ್ಮವನ್ನು ಪ್ರೀತಿಸುವುದು ತಪ್ಪಲ್ಲ, ಆದರೆ ಧರ್ಮಕ್ಕೋಸ್ಕರ ಇನ್ನೊಂದು ರಾಷ್ಟ್ರವನ್ನು ಹೊಡೆದು ಹಾಕ್ತೀವಿ ಅನ್ನೋದಿದೆಯಲ್ಲ, ಅದು ದೊಡ್ಡ ತಪ್ಪು. ಆ ಒಂದು ತಪ್ಪನ್ನು ಇರಾನ್ ಮಾಡುತ್ತಲೇ ಬಂದಿದೆ. ಜೊತೆಗೆ ಹಮಾಸ್ ಉಗ್ರರನ್ನ ಪಾಲನೆ ಪೋಷಣೆ ಮಾಡುತ್ತೇ ಇದೆ ಇರಾನ್. ಜೊತೆಗೆ ಹಿಜ್ಬುಲ್ಲಾ ಉಗ್ರರನ್ನ ಪಾಲನೆ ಪೋಷಣೆ ಮಾಡುತ್ತೇ ಇದೆ ಇರಾನ್. ನೇರವಾಗಿ ಬಹಿರಂಗವಾಗಿ ಬೆಂಬಲವನ್ನು ಘೋಷಣೆ ಮಾಡಿದೆ. ಈಗ ಇಸ್ರೇಲ್ ಏನು ಹೇಳ್ತಾ ಇದೆ? ಇರಾನ್ ಕೈಗೆ ಅಣ್ವಸ್ತ್ರ ಸಿಕ್ಕರೆ ಅದು ಉಗ್ರರ ಕೈಗೆ ಸಿಕ್ಕಂತೆ. ಉಗ್ರರಿಗೆ ನೇರವಾಗಿ ಕೊಟ್ಬಿಡ್ತಾರೆ ಇರಾನ್ನವರು. ಅದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ಉಗ್ರರ ಕೈಗೆ ಅಣುಬಾಂಬ್ ಸಿಕ್ಬಿಟ್ರೆ ಏನಾಗುತ್ತೆ ಗೊತ್ತೇ ಇದೆಯಲ್ಲ, ಇಡೀ ಜಗತ್ತು ಸರ್ವನಾಶ ಆಗಿ ಹೋಗ್ಬಿಡುತ್ತೆ. ಹಾಗಾಗಿನೇ ಇಸ್ರೇಲ್ ಬಹಳ ಸ್ಪಷ್ಟವಾಗಿ ಇಡೀ ಜಗತ್ತಿಗೆ ಸಾರ್ತಾ ಇದೆ, ನಾವು ಇರಾನ್ ಅಣುಬಾಂಬ್ ತಯಾರು ಮಾಡದ ಹಾಗೆ ನೋಡಿಕೊಳ್ತಾ ಇದ್ದೀವಿ, ಇದರಿಂದ ಇಡೀ ಜಗತ್ತಿಗೆ ನಾವು ರಕ್ಷಣೆಯನ್ನ ಕೊಡ್ತಾ ಇದ್ದೀವಿ ಅನ್ನೋ ನಿಟ್ಟಿನಲ್ಲಿ ಇಸ್ರೇಲ್ ಈ ಮುಖೇನ ಹೇಳ್ತಾ ಇದೆ. ಆದರೆ ಇರಾನ್ ನಾವು ಯಾವುದೇ ಕಾರಣಕ್ಕೂ ಇಸ್ರೇಲ್ನ ಬಿಡೋದಿಲ್ಲ ಅಂತ ಹೇಳ್ತಾ ಇರೋದು. ಇನ್ನು ಇಸ್ರೇಲ್ ಸ್ವಲ್ಪ ಅಂದರೆ ಇಸ್ರೇಲ್ ಜಾಗತಿಕವಾಗಿ ಅಥವಾ ಪ್ರಾದೇಶಿಕವಾಗಿ ಬಹಳ ಚಿಕ್ಕ ದೇಶ. ಆದರೆ ಅಕ್ಕಪಕ್ಕದ ದೇಶಗಳು ಇಸ್ರೇಲ್ಗೆ ಕಾಟ ಕೊಡುತ್ತಲೇ ಬಂದಿದ್ದಾವೆ. ಇಸ್ರೇಲ್ ಅನ್ನೋ ದೇಶನೇ ಇರಬಾರ್ದು ಅನ್ನೋ ನಿಟ್ಟಿನಲ್ಲಿ ಯುದ್ಧವನ್ನು ಸಾರಿದಾವೆ. ಹಲವು ಬಾರಿ ದಾಳಿಯನ್ನು ನಡೆಸಿದಾವೆ ಇಸ್ರೇಲ್ ಮೇಲೆ. ಆದರೆ ಇಸ್ರೇಲ್ ಏರ್ ಡಿಫೆನ್ಸ್ ಸಿಸ್ಟಮ್ ಬಹಳ ಸ್ಟ್ರಾಂಗ್ ಆಗಿದೆ. ಶಸ್ತ್ರಾಸ್ತ್ರ ಅಂತ ಬಂದರೆ ಇಸ್ರೇಲ್ ಒಂದು ಹೆಜ್ಜೆ ಮುಂದೆ ಇದೆ ಇರಾನ್ಗಿಂತ ಮತ್ತು ಸುತ್ತಮುತ್ತಲ ದೇಶಗಳಿಗಿಂತ. ಈ ನಿಟ್ಟಿನಲ್ಲಿ ಇಸ್ರೇಲ್ನ ಏನೂ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇರಾನ್ಗೆ. ಇದೆಲ್ಲದರ ನಡುವೆ ಕಳೆದ ಕೆಲವೊಂದಿಷ್ಟು ದಿನಗಳ ಹಿಂದೆ ಹಮಾಸ್ ಉಗ್ರರು ಇಸ್ರೇಲ್ ಮೇಲೆ ದಾಳಿಯನ್ನು ನಡೆಸಿದ್ರು. ಹಮಾಸ್ಗೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಪೆಟ್ಟು ಕೊಟ್ಟಿತ್ತು ಇಸ್ರೇಲ್ ಅನ್ನೋದನ್ನು ನಾವೆಲ್ಲ ಗಮನಿಸಿದ್ವಿ. ಅದಾದ ನಂತರ ಶುರುವಾಗಿರುವಂಥ ಯುದ್ಧ ಇದು. ಯಾಕೆ ಅಂತ ಹೇಳಿದ್ರೆ ಇರಾನ್ ಬಹಳ ಪ್ರಮುಖವಾಗಿ ಹಮಾಸ್ ಉಗ್ರರಿಗೆ ನೇರವಾಗಿ ಮತ್ತು ಬಹಿರಂಗವಾಗಿ ಸಪೋರ್ಟ್ ಮಾಡಿತ್ತು ಇಸ್ರೇಲ್ ಯುದ್ಧದ ಸಂದರ್ಭದಲ್ಲಿ, ಇಸ್ರೇಲ್ ನಡುವೆ ಯುದ್ಧದ ಸಂದರ್ಭದಲ್ಲಿ. ಸೊ ಇದೆಲ್ಲ ಇಸ್ರೇಲ್ಗೆ ದ್ವೇಷ ಇದ್ದೇ ಇದೆ. ಇದೆಲ್ಲದರ ನಡುವೆ ಈಗ ಅಣುಬಾಂಬ್, ಅಣ್ವಸ್ತ್ರ ತಯಾರು ಮಾಡ್ತಾ ಇದೆ ಇರಾನ್ ಅಂತ ಗೊತ್ತಾದ ತಕ್ಷಣ ಇಸ್ರೇಲ್ ಅದನ್ನು ಒಪ್ಕೊಳ್ತಾ ಇಲ್ಲ. ಯಾವುದೇ ಕಾರಣಕ್ಕೂ ಇರಾನ್ ಬಳಿ ಅಣುಬಾಂಬ್ ಇರೋ ಹಾಗಿಲ್ಲ. ಅಣುಬಾಂಬ್ ಏನಾದರೂ ತಯಾರಾಗ್ಬಿಟ್ರೆ ಇರಾನ್ ಕಡೆ ಇಡೀ ದೇಶ ಅಥವಾ ಇಡೀ ಜಗತ್ತು ನಾಶ ಆಗಿ ಹೋಗ್ಬಿಡುತ್ತೆ. ಸೊ ಇದರಿಂದ ಭಾರತಕ್ಕೇನು ಸಂಕಷ್ಟ? ಈಗ ಇರಾನ್ ವರ್ಸಸ್ ಇಸ್ರೇಲ್ ಮಧ್ಯೆ ನಡೀತಾ ಇರುವಂಥ ಯುದ್ಧದಿಂದ ಭಾರತಕ್ಕೇನು ನಷ್ಟ? ನಡಿಲಿ ಬಿಡಿ ಅಂತ ಹೇಳಿ ಭಾರತದ ಒಂದಿಷ್ಟು ಜನ ಹೇಳ್ಬಹುದು. ಆದರೆ ಭಾರತಕ್ಕೂ ಕೂಡ ಸಂಕಷ್ಟ ಇದೆ. ಏನು ಸಂಕಷ್ಟ ಇದೆ ಹಾಗಾದರೆ? ಭಾರತದಿಂದ ಯುರೋಪ್, ರಷ್ಯಾಗೆ ಆಗುವ ರಫ್ತಿಗೆ ತೊಂದರೆಯಾಗುತ್ತೆ. ಸಾಗಣೆ ವೆಚ್ಚ ಜಾಗತಿಕ ವ್ಯಾಪಾರಕ್ಕೆ ದೊಡ್ಡ ಮಟ್ಟದಲ್ಲಿ ಹೊಡೆತ ಬೀಳುತ್ತೆ ಭಾರತಕ್ಕೆ. ಮಧ್ಯಪ್ರಾಚ್ಯ ಬಿಕ್ಕಟ್ಟಿನಿಂದ ತೈಲ ದರ ಗಣನೀಯ ಪ್ರಮಾಣದಲ್ಲಿ ಏರಿಕೆಯಾಗುವಂಥ ಸಾಧ್ಯತೆ ಇದೆ.
ದೇಶದಲ್ಲಿ ಮತ್ತೆ ಏರಿಕೆ ಆಗುತ್ತಾ ಪೆಟ್ರೋಲ್ ಡೀಸೆಲ್ ದರ? 100% ಏರಿಕೆ ಆಗುತ್ತೆ. ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ದರ ಏರಿಕೆ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ತೈಲವನ್ನು ಅತಿ ಹೆಚ್ಚಾಗಿ ನಾವು ಇರಾನ್ನಿಂದ ತರಿಸ್ಕೊಡ್ತೀವಿ. ಕಚ್ಚಾ ತೈಲ ದರ ಇದೀಗ ಪ್ರತಿ ಬ್ಯಾರಲ್ಗೆ $75 ಆಗಿದೆ. ಒಂದೇ ದಿನ ಸುಮಾರು 1.24% ಏರಿಕೆ ಕಂಡಿದೆ ಕಚ್ಚಾ ತೈಲ ದರ ಒಂದೇ ದಿನಕ್ಕೆ. ಇಸ್ರೇಲ್ ಇರಾನ್ ಸಂಘರ್ಷದ ಬಳಿಕ ಈವರೆಗೆ 8% ಏರಿಕೆಯಾಗಿದೆ ಕಚ್ಚಾ ತೈಲದ ಬೆಲೆ. ಸಂಘರ್ಷ ಪೀಡಿತ ಪ್ರದೇಶದಲ್ಲೇ ವಿಶ್ವದ 20% ತೈಲ ಸಾಗಾಟ ಆಗುತ್ತೆ. ಹೀಗಾಗಿ ತೈಲ ಸರಬರಾಜಿನ ಮೇಲೂ ಹೊಡೆತ ಬೀಳುವಂತ ಸಾಧ್ಯತೆ ಇದೆ. ಇರಾನ್ ಇಸ್ರೇಲ್ ನಡುವಿನ ಯುದ್ಧದ ಎಫೆಕ್ಟ್ ಭಾರತದ ಮೇಲೆ ದೊಡ್ಡ ಮಟ್ಟದಲ್ಲಿ ಆಗೋದ್ರಲ್ಲಿ ಅನುಮಾನನೇ ಇಲ್ಲ.